ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಕೆಟ್ಟ ಕಮೆಂಟ್. ಕಮಿಷನರ್ ಕಚೇರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರ ಭೇಟಿಗೆ ವಿಜಯಲಕ್ಷ್ಮಿ ಅವರು ಬಂದಿರುವುದು. ಅಜಯ್ ಹಿಲೋರಿ ಕಚೇರಿಗೆ ಆಗಮಿಸಿದ್ದಾರೆ. ವಿಜಯಲಕ್ಷ್ಮಿ ಅವರ ವಿರುದ್ಧ ಕೆಟ್ಟದಾಗಿ ಕಮೆಂಟ್ ಅನ್ನ ಹಾಕ್ತಾ ಇದ್ರು. ಅಶ್ಲೀಲ ಕಮೆಂಟ್ ಮತ್ತು ಪೋಸ್ಟ್ ಸಂಬಂಧ ಈಗಾಗಲೇ ದೂರನ್ನ ಸಹ ವಿಜಯಲಕ್ಷ್ಮಿ ನೀಡಿದ್ರು. ಪ್ರಕರಣದಲ್ಲಿ ಯಾವುದೇ ಬೆಳವಣಿಗೆ ಆಗದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟವರ ಜೊತೆಗೆ ಚರ್ಚೆಯನ್ನು ಮಾಡೋದಕ್ಕೆ ವಿಜಯಲಕ್ಷ್ಮಿ ಅವರು ಬಂದಂತಿದೆ. ಆರೋಪಿಗಳ ವಿರುದ್ಧ ಶೀಘ್ರ ಕ್ರಮ ಆಗಬೇಕು ಅಂತ ಇದೇ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಮನವಿಯನ್ನ ಸಹ ಮಾಡಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ಒಂದು ಬೆಳವಣಿಗೆ ಆಯಿತು. ಅದು ಕಿಚ್ಚ ಸುದೀಪ್ ಅವರು ಒಂದು ಮಾತನಾಡ್ತಾರೆ ವೇದಿಕೆಯಲ್ಲಿ ನಿಂತು. ಮಾರ್ಕ್ ಸಿನಿಮಾದ ಪ್ರಚಾರದ ಸಂದರ್ಭದಲ್ಲಿ ಆಡಿದಂತಹ ಯುದ್ಧದ ಮಾತಿದೆಯಲ್ಲ, ಅದು ನಾನಾ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಅವ್ರು ಹೇಳಿದ್ದು ಪೈರಸಿ ವಿರುದ್ಧ ಯುದ್ಧ ಅಂತ ಹೇಳಿ, ಆದರೆ ದರ್ಶನ್ ಅಭಿಮಾನಿಗಳು ಪಡೆ ಅಂತ ಹೇಳಿದ ತಕ್ಷಣ ಗಜಪಡೆಯ ಬಗ್ಗೆನೇ ಸುದೀಪ್ ಮಾತನಾಡಿದ್ದಾರೆ ಅಂತ ಹೇಳಿ ತಪ್ಪಾಗಿ ಅರ್ಥೈಸಿಕೊಂಡು ಅದಕ್ಕೆ ನಾನಾ ಆಯಾಮಗಳನ್ನು ಕೊಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ಸುದೀಪ್ ಅವರ ವಿರುದ್ಧ ಸಾಕಷ್ಟು ಟೀಕಾ ಟಿಪ್ಪಣಿಗಳು ವ್ಯಕ್ತವಾಗುತ್ತೆ. ವಿಜಯಲಕ್ಷ್ಮಿ ಅವರು ಕೂಡ ಕಿಚ್ಚ ಸುದೀಪ್ ಅವರಿಗೆ ಟಾಂಗ್ ಕೊಡೋ ರೀತಿಯಲ್ಲೇ ಮಾತನಾಡ್ತಾರೆ. ಅದಾದ್ಮೇಲೆ ಕಿಚ್ಚ ಸುದೀಪ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಅನ್ನೋ ವಾರ್ ಶುರುವಾಗುತ್ತೆ. ಇದರ ನಡುವೆ ವಿಜಯಲಕ್ಷ್ಮಿ ಅವರ ವಿರುದ್ಧ ಕಿಚ್ಚ ಫ್ಯಾನ್ಸ್ ಒಂದಷ್ಟು ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕ್ತಾರೆ, ಅಶ್ಲೀಲವಾಗಿ ಕಮೆಂಟ್ಗಳನ್ನು ಹಾಕ್ತಾರೆ, ಪೋಸ್ಟ್ಗಳನ್ನು ಮಾಡ್ತಾರೆ. ಇಂಥವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಅವರೇ ಖುದ್ದು ದೂರನ್ನ ಕೊಟ್ಟಿದ್ರು. ಆದರೆ ಆ ದೂರಿಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಯಾವುದೇ ಬೆಳವಣಿಗೆಗಳಾಗಿಲ್ಲ, ಯಾರನ್ನು ಕೂಡ ಬಂಧಿಸಿಲ್ಲ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಮತ್ತೊಮ್ಮೆ ಸಂಬಂಧಪಟ್ಟವರನ್ನ ಭೇಟಿಯಾಗಿ ಆದಷ್ಟು ಬೇಗ ಆರೋಪಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಡೀಟೇಲ್ಸ್. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರ ಭೇಟಿಗೆ ವಿಜಯಲಕ್ಷ್ಮಿ ಅವರು ಬಂದಿರುವುದು. ಅಜಯ್ ಹಿಲೋರಿ ಅವರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಇದುವರೆಗೂ ಆಗಿರುವಂತಹ ಬೆಳವಣಿಗೆಗಳು ಏನೇನು, ಯಾರ್ಯಾರು ಕಮೆಂಟ್ ಮಾಡಿದ್ರು, ಅವರ ಬಗ್ಗೆ ಪ್ರಾಥಮಿಕವಾಗಿ ಏನಾದರೂ ಮಾಹಿತಿಯನ್ನ ಸಂಗ್ರಹಿಸಿದ್ದೀರಾ ಅಥವಾ ಕ್ರಮ ಆಗಿದೆಯಾ, ಇನ್ನೂ ಎಷ್ಟು ದಿನ ಹಿಡಿಯುತ್ತೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ಒಂದಷ್ಟು ಮಂದಿ ತಮ್ಮ ತಪ್ಪಿನ ಅರಿವಾಗಿ ವಿಜಯಲಕ್ಷ್ಮಿ ಅವರ ಬಳಿ ಸೋಷಿಯಲ್ ಮೀಡಿಯಾದ ಮೂಲಕವೇ ಕ್ಷಮೆಯಾಚಿಸಿದ್ದು ಕೂಡ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಇಂತಹ ಬೆಳವಣಿಗೆಗಳು ಆದಾಗ ಇದು ಮತ್ತೆ ರಿಪೀಟ್ ಆಗಬಾರದು. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಪದೇ ಪದೇ ಈ ರೀತಿಯ ಬೆಳವಣಿಗೆಗಳನ್ನು ನಾವು ಇಷ್ಟಪಡುವುದಿಲ್ಲ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಈ ಹಿಂದೆಯೂ ಕೂಡ ಮಾತನಾಡಿದ್ರು. ಹೆಣ್ಣು ಮಕ್ಕಳೇ ಟಾರ್ಗೆಟ್ ಆಗ್ತಾರೆ, ಹೆಣ್ಣು ಮಕ್ಕಳ ಬಗ್ಗೆ ಯಾಕೆ ಇಷ್ಟೊಂದು ಕೆಟ್ಟ ಭಾವನೆ ಕೆಲವರಿಗೆ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಈಗ ಏನಾದರೂ ಕಠಿಣ ಕ್ರಮ ಆದರೆ, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದು ರಿಪೀಟ್ ಆಗಲ್ಲ ಅನ್ನೋ ಭಾವನೆಯಲ್ಲಿ ಮತ್ತೊಮ್ಮೆ ಈ ವಿಚಾರದ ಬಗ್ಗೆ ಚರ್ಚಿಸುವುದಕ್ಕೆ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ದಾರೆ.